ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಅರಿವು ಯೂಟ್ಯೂಬ್ ಅಕಾಡೆಮಿಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಈ ದಿನ ನಾವು PU ಉಪನ್ಯಾಸಕರ ನೇಮಕಾತಿಯ ಕುರಿತು ಮತ್ತು ಮುಂಬರುವಂಥ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಹಿಂದೆ ನಡೆದಂಥ PU ಉಪನ್ಯಾಸಕರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿವರಣೆಯೊಂದಿಗೆ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದು, ಈ ಯೂಟ್ಯೂಬ್ ಚಾನಲಲ್ಲಿ ತಮ್ಮ ಜೊತೆಗೆ ಪ್ರತಿದಿನ 5 ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ದು, ಆ ಅಂಶಗಳನ್ನು ತಾವು ತಮ್ಮ ಪರೀಕ್ಷಾ ದೃಷ್ಟಿಯಿಂದ ಚೆನ್ನಾಗಿ ಮನನ ಮಾಡಿಕೊಳ್ಳಿಕ್ಕೆ, ಅವುಗಳನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸ್ತಾ, ಮತ್ತು ಪ್ರತಿಯೊಂದು ವಿಷಯವನ್ನು ಹೇಗೆ ತಾವು ವಿವರವಾಗಿ ಅಥವಾ ಹೆಚ್ಚು ಆಳವಾಗಿ ತಿಳ್ಕೋಬೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದು, ಇಲ್ಲಿರುವಂಥ ಮಾಹಿತಿಯನ್ನು ಸರಿಯಾಗಿ ಬಳಸ್ಕೊಳ್ತಾ ತಮ್ಮ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಅಂತೇಳಿ ಭಾವಿಸ್ತಾ, ಇವತ್ತು PU ಉಪನ್ಯಾಸಕರ ನೇಮಕಾತಿ ಪರೀಕ್ಷೆ 2018ರಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಮೊದಲನೆಯ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು 5 ಪ್ರಶ್ನೆಗಳನ್ನು ತಮ್ಮ ಜೊತೆಗೆ ವಿವರಣಾತ್ಮಕವಾಗಿ ಹಂಚಿಕೊಳ್ತಾ ಇದ್ದು, ಈಗ ಮೊದಲನೆಯ ಪ್ರಶ್ನೆಯನ್ನು ನೋಡಿದೀವಿ ಅಂತಂದರೆ ನೋಡಿ, ಮೊದಲನೇ ಪ್ರಶ್ನೆ ತಮ್ಮ ಜೊತೆಗೆ ಹೀಗಿದೆಯಲ್ಲ: ಭಾರತದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಯಾವಾಗ ಅಂತ ಹೇಳಿದೆ. ತಮಗೆ 4 ಆಯ್ಕೆಗಳನ್ನು ಹೀಗೆ ಕೊಟ್ಟಿದ್ದಾರಲ್ಲ: 1, ಪ್ರತಿ ಜನಗಣತಿಯ ನಂತರ 10 ವರ್ಷಗಳಿಗೊಮ್ಮೆ ಅಂಥೇಳಿ; 2ನೇದಾಗಿ ಆಯ್ಕೆ ಯಾವುದೇ ಚುನಾವಣೆಗೆ ಮೊದಲು ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಮಾತ್ರ ಅಂತೇಳಿದೆ; 3ನೇ ಆಯ್ಕೆ ಪ್ರತಿ ವರ್ಷ ನಿಯಮಿತವಾಗಿ ಪರಿಷ್ಕರಣೆ ಮಾಡಲಾಗುವುದು ಅಂಥೇಳಿ; 4ನೇ ಆಯ್ಕೆ ಮೇಲಿನ ಎಲ್ಲವೂ ಅಂತೇಳಿದೆ. ಇಲ್ಲಿ ನಾವೆಲ್ಲ ಓದುವಾಗ ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಏನು ಮಾಡಬೇಕು ಅಂದರೆ ಬಳಸ್ಕೋಬೇಕು. ಪ್ರತಿ ಚುನಾವಣೆಗಿಂತ ಮುಂಚೆ ಚುನಾವಣಾ ಆಯೋಗ ಯಾವಾಗಲೂ ಕೂಡ ಪರಿಷ್ಕರಣೆಗೆ ಅವಕಾಶವನ್ನು ಕೊಟ್ಟಿರುತ್ತೆ. ಅದು ಕೂಡ ಹೆಚ್ಚಾಗಿ ಯಾವಾಗ ಅಂದರೆ ಚುನಾವಣೆಗಳು ನಡೆಯುವಂಥ ಅವಧಿ ಒಳಗಡೆ. ಈಗಂತೂ ತಮಗೆ ಗೊತ್ತಿದೆ ಏನು ಅಂತಾರೆ, ನಿರಂತರವಾಗಿ ಚುನಾವಣಾ ಪಟ್ಟಿಯನ್ನು ಅಥವಾ ಚುನಾವಣೆಗೆ ಹೆಸರನ್ನು ನೋಂದಾವಣಿ ಮಾಡೋದನ್ನು ನಿರಂತರವಾಗಿ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಆನ್ಲೈನ್ ಮೂಲಕ ಇರಬಹುದು, ಇಲ್ಲ ಅಂದರೆ ಸಂಬಂಧಪಟ್ಟಿರುವಂಥ BLO ಅವರ ಹತ್ರ ಹೋಗಿ ತಾವು ಹೆಸರನ್ನು ನೋಂದಾವಣಿ ಮಾಡಬಹುದು. ಅದಕ್ಕೆ ನೋಡಿ, ಇಲ್ಲಿರುವಂಥ ಆಯ್ಕೆಗಳಲ್ಲಿ ಪ್ರತಿ ಜನಗಣತಿಯ ನಂತರ ನಡೆಸೋದಿಲ್ಲ, ಅಥವಾ ಪ್ರತಿ ವರ್ಷ ಇಂತಹ ದಿನವೇ ಅಂತ ನಡೆಸೋದಿಲ್ಲ. ಮೇಲಿನ ಎಲ್ಲವೂ ಅಂತೂ ಆಯ್ಕೆ ಅಲ್ವೇ ಅಲ್ಲ. ಅದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ, ಯಾವುದೇ ಚುನಾವಣೆಗೆ ಮೊದಲು ಚುನಾವಣಾ ಆಯೋಗ ಯಾವಾಗ ಆದೇಶವನ್ನು ಮಾಡುತ್ತಲ್ಲ ಆವಾಗೆಲ್ಲ ಚುನಾವಣೆಗೆ ಪಟ್ಟಿಯನ್ನು ಏನು ತಯಾರು ಮಾಡ್ತಾರಲ್ಲ ಅದರ ಪರಿಷ್ಕರಣೆ ನಡೆಯುತ್ತೆ. ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಇದರ ಜೊತೆಗೆ ತಮಗೆ ಹೆಚ್ಚು ಮಾಹಿತಿ ಗೊತ್ತಿರಲಿ ನೋಡಿ, ಭಾರತದ ಚುನಾವಣಾ ಆಯೋಗದ ಬಗ್ಗೆ ವಿವರಣೆ ಇರೋದೆಲ್ಲಿ ಅಂತಾರೆ ಸಂವಿಧಾನದ ವಿಧಿ 324ರಿಂದ 329ರವರೆಗೂ. ಇನ್ನು ಭಾರತದ ಚುನಾವಣಾ ಆಯೋಗ ಒಟ್ಟಾರೆ 6 ಸ್ಥಾನಗಳಿಗೆ ಚುನಾವಣೆಗಳನ್ನು ನಡೆಸುತ್ತೆ. ನೆನಪಿಟ್ಟುಕೊಳ್ಳಿ, ಸಂವಿಧಾನದ ವಿಧಿ 324 1ನೇ ಉಪವಿಧಿಯ ಪ್ರಕಾರ ಸಂಸತ್ತಿನ ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ, ಅದೇ ಥರ ವಿಧಾನಮಂಡಲದ ಉಭಯ ಸದನಗಳು ಅಂದರೆ ವಿಧಾನಸಭೆ ಮತ್ತು ಎಲ್ಲೆಲ್ಲಿ ವಿಧಾನ ಪರಿಷತ್ತಿದೆ ಆ ಸ್ಥಾನಗಳಿಗೆ, ಅದರ ಜೊತೆಗೆ ಈ ದೇಶದ ಮುಖ್ಯಸ್ಥರಾಗಿರುವಂಥ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಸ್ಥಾನಗಳಿಗೆ ಒಟ್ಟಾರೆ 6 ಸ್ಥಾನಗಳಿಗೆ ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸುತ್ತೆ. ಇನ್ನು ಈ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂತಾರೆ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಇದಿಷ್ಟು ಮಾಹಿತಿ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ತಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾವು ಈಗ ಸದ್ಯಕ್ಕೆ ಯಾವುದರ ಮೇಲೆ ಹೆಚ್ಚು ಗಮನ ಹರಿಸಬೇಕು ಅಂತಂದರೆ ನೋಡಿ, ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರಿದ್ದಾರೆ. 15 ಮೇ 2022ರಿಂದ ಇವರ ಅವಧಿ ಎಲ್ಲಿವರೆಗೆ ಇದೆ ಅಂತಾರೆ 18 ಫೆಬ್ರವರಿ 2025ರವರೆಗೂ ಇದೆ. ಇದು ಸಾಮಾನ್ಯವಾದಂಥ ವಿಚಾರ. ಇನ್ನು ಇಬ್ಬರು ಚುನಾವಣಾ ಆಯುಕ್ತರಾಗಿ ಯಾರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅಂತಂದರೆ ನೋಡಿ, ಮಾರ್ಚ್ 14, 2024ರಿಂದ ಹೊಸದಾಗಿ 2 ಚುನಾವಣಾ ಆಯುಕ್ತರನ್ನು ನೇಮಿಸಿದ್ದಾರೆ. ಒಬ್ಬರು ಜ್ಞಾನೇಶ್ ಕುಮಾರ್ ಅಂಥೇಳಿ, ಇನ್ನೊಬ್ಬರು ಸುಖಬೀರ್ ಸಿಂಗ್ ಸಂಧು ಅಂಥೇಳಿ. ಇಲ್ಲಿಗೆ ತಮಗೆ ಅತಿ ಪ್ರಮುಖವಾಗಿರುವಂಥ ಒಂದು ಅಂಶ ಏನು ಅಂತಾರೆ, ಈ 2 ಚುನಾವಣಾ ಆಯುಕ್ತರ ನೇಮಕಾತಿ ವಿಚಾರ ಇದೆಯಲ್ಲ, ಇದನ್ನು ತಮ್ಮ ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಕೊಳ್ಳಿ. ನೋಡಿ, ನೇಮಕಾತಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿತು ಅಂದರೆ ಇವರಿಬ್ಬರನ್ನು ಅಂದರೆ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಅವರನ್ನು ನೇಮಕ ಮಾಡಿದ ಆದ ಮೇಲೆ ಅಂದರೆ ನೇಮಕಾತಿಗಿಂತ ಮುಂಚೆ ಭಾರತದ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿತ್ತು. ಅದು ಯಾವ ಕಾಯ್ದೆ ಅಂತಂದರೆ
ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರ ನೇಮಕ, ಸೇವಾ ನಿಯಮಗಳು ಹಾಗೂ ಸೇವಾ ಅವಧಿ ಕಾಯ್ದೆ 2023 2 ಜನವರಿ 2024 ಜಾರಿಗೊಳಿಸಲಾಗಿದೆ. ನೆನಪಿಟ್ಕೊಳ್ಳಿ, ಈ ಕಾಯ್ದೆಯ ಪ್ರಕಾರ, ಕೇಂದ್ರ ಸರ್ಕಾರ ಮಾಡಿರುವ ಈ ಕಾಯ್ದೆಯ ಪ್ರಕಾರ ಈ ಥರದ ಅಂದರೆ ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿ ಒಳಗಡೆ ಯಾರಿರ್ತಾರೆ ಅಂತಾರೆ, ಭಾರತದ ಪ್ರಧಾನಮಂತ್ರಿಗಳು ನೇಮಕ ಮಾಡುವ ಸಚಿವ ಸಂಪುಟದ ಒಬ್ಬರು ಸಚಿವರು ಮತ್ತು ವಿರೋಧ ಪಕ್ಷದ ಲೋಕಸಭೆಯ ನಾಯಕರು ಇರ್ತಾರೆ. ಆದರೆ ಈ ಥರದ ನೇಮಕಾತಿಯ ಪ್ರಶ್ನೆ ಏನಕ್ಕೆ ಹುಟ್ಕೊಂಡಿತ್ತು ಅಂತಂದರೆ, ಇತ್ತೀಚೆಗೆ 2022ರಿಂದ ಚುನಾವಣಾ ಆಯೋಗದ ಆಯುಕ್ತರಾಗಿ ಇಬ್ಬರು ಕೆಲಸ ಮಾಡ್ತಿದ್ರು, ಅನೂಪ್ ಚಂದ್ರ ಪಾಂಡೆ ಮತ್ತು ಅರುಣ್ ಗೋಯಲ್ ಅಂತೇಳಿ. ಅನೂಪ್ ಚಂದ್ರ ಪಾಂಡೆ ಅವರು ಅವರ ವಯಸ್ಸಿಗೆ ಅನುಗುಣವಾಗಿ ನಿವೃತ್ತಿಗೊಂಡ್ರೆ, ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂಥ ಅರುಣ್ ಗೋಯಲ್ ಅವರು ಹಠಾತ್ತನೆ ತಮ್ಮ ಅನಾರೋಗ್ಯದ ಕಾರಣವನ್ನು ನೀಡಿ 8 ಮಾರ್ಚ್ 2024 ರಾಜೀನಾಮೆಯನ್ನು ನೀಡ್ತಾರೆ. ಹೀಗೆ ರಾಜೀನಾಮೆಯನ್ನು ನೀಡಿದ ನಂತರ ಕೇಂದ್ರ ಸರ್ಕಾರ ಈ ಇಬ್ಬರು ಅಂತಂದರೆ ಆವಾಗಲೇ ಹೇಳ್ದಂಗೆ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಅವರನ್ನು ಅವಸರದಿಂದ ನೇಮಕ ಮಾಡುವಂಥ ಸಮಯದೊಳಗಡೆ ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿಯಿಂದ, ಅಂದರೆ ಒಂದು ಸಮಿತಿಯನ್ನು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಏನು ಹೇಳಿತ್ತು ಅನ್ನೋದನ್ನು ನೋಡೋಣ. ನೋಡಿ, ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿಯಿಂದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರಗಿಟ್ಟಿರೋದನ್ನು ಪ್ರಶ್ನಿಸಿ ADR ಅಂತೇಳಿ ಕರಿತೀವಿ, ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತೇಳಿ, ADR ಅಥವಾ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂಥ ಒಂದು ಸ್ವಯಂ ಸೇವಾ ಸಂಸ್ಥೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಶ್ನೆ ಮಾಡುತ್ತೆ. ಏನು ಪ್ರಶ್ನೆ ಅಂತಂದರೆ, ಕೇಂದ್ರ ಸರ್ಕಾರ ರೂಪಿಸಿರುವ ಈ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ನೇಮಕಾತಿ ಸಮಿತಿಯಲ್ಲಿ CJI ಅಂದರೆ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಸ್ಥಾನವನ್ನು ಕೊಟ್ಟಿಲ್ಲ. ಈ ಸಮಿತಿ ಒಳಗಡೆ ಪ್ರಧಾನಮಂತ್ರಿಗಳು, ಅವರಿಂದ ನೇಮಕವಾಗುವಂಥ ಒಬ್ಬರು ಮಂತ್ರಿಗಳು, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು ಮಾತ್ರ ಇದ್ದಾರೆ. ಅದಕ್ಕೆ ಈ ಕೇಂದ್ರ ಸರ್ಕಾರ ತಂದಿರುವಂಥ ಈ ನೇಮಕಾತಿ ಸಮಿತಿಯನ್ನು ವಜಾಗೊಳಿಸಬೇಕು ಅಂಥೇಳಿ ADR ಅರ್ಜಿಯನ್ನು ಸಲ್ಲಿಸಿತ್ತು. ಯಾಕೆ ಈ ಥರ ADR ಅರ್ಜಿಯನ್ನು ಸಲ್ಲಿಸಿತ್ತು ಅಂತಂದರೆ, ನೆನಪಿಟ್ಕೊಳ್ಳಿ, ಇದು ಬಹಳ ಮುಖ್ಯವಾಗಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಅದು ಕೇಸ್ ಯಾವುದು ಅಂತಂದರೆ ಅನೂಪ್ ಬರನ್ವಾಲ್ ವರ್ಸಸ್ ಕೇಂದ್ರ ಸರ್ಕಾರ ಅಂತೇಳಿ. ಅಂದರೆ ಅನೂಪ್ ಬರನ್ವಾಲ್ ವಿರುದ್ಧ ಕೇಂದ್ರ ಸರ್ಕಾರದ ಪ್ರಕರಣ. ಈ ಪ್ರಕರಣದ ಕುರಿತು ಸುಪ್ರೀಂ ಕೋರ್ಟು 2023 ಮಾರ್ಚ್ 2 5 ನ್ಯಾಯಮೂರ್ತಿಗಳ ಪೀಠ ಒಂದು ತೀರ್ಪನ್ನು ಕೊಟ್ಟಿತ್ತು. ಏನು ತೀರ್ಪು ಅಂತಂದರೆ, ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರ ನೇಮಕಾತಿ ಸಮಿತಿ ಒಳಗಡೆ ಭಾರತದ ಪ್ರಧಾನಮಂತ್ರಿಗಳು, ಲೋಕಸಭೆಯ ವಿರೋಧ ಪಕ್ಷದವರು ಅಂದರೆ ವಿರೋಧ ಪಕ್ಷದ ನಾಯಕ, ಅದರ ಜೊತೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಿರುವ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಈ ಸಮಿತಿಯ ಮೂಲಕ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರೆ ಆಯುಕ್ತರ ನೇಮಕಾತಿ ಆಗಬೇಕು ಅಂತ ಹೇಳಿತ್ತು. ಆದರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ತಾನು ನೇಮಿಸಿರುವ ಸಮಿತಿ ಸರಿ ಇದೆ ಅಂತೇಳಿ ಹೇಳಿತ್ತು. ಆ ಮೂಲಕ ಇವತ್ತಿಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಏನು ಸಮಿತಿ ಇದೆಯಲ್ಲ, ಅಂದರೆ ಭಾರತದ ಪ್ರಧಾನಮಂತ್ರಿಗಳು ಸೂಚಿಸುವ ಒಬ್ಬರು ಕೇಂದ್ರ ಸಚಿವ ಸಂಪುಟದ ಸಚಿವರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಿರುವ ಸಮಿತಿಯೇ ಇವತ್ತು ಭಾರತದ ಚುನಾವಣಾ ಆಯೋಗದ ಆಯುಕ್ತರು ಮತ್ತು ಮುಖ್ಯ ಆಯುಕ್ತರನ್ನು ನೇಮಿಸುವಂಥ ವ್ಯವಸ್ಥೆ ಇದೆ. ಈ ಅಂಶವನ್ನು ತಾವು ನೆನಪಿಟ್ಟುಕೊಳ್ಳಿ. ಕೇಂದ್ರ ಮಾಡಿರುವ ಈ ಕಾನೂನನ್ನು ಸುಪ್ರೀಂ ಕೋರ್ಟ್ ಮಾರ್ಚ್ 15, 2024 ಎತ್ತಿ ಹಿಡಿದಿದೆ. ಅಂದರೆ ಸರಿಯಾಗಿದೆ ಅಂಥೇಳಿ ಹೇಳಿದೆ. ಇದಿಷ್ಟು ತಮ್ಮ ಗಮನಕ್ಕೆ ಇರಲಿ. ಇನ್ನು ಎರಡನೇ ಪ್ರಶ್ನೆ, ಇದು ತುಂಬ ಸರಳವಾಗಿರುವಂಥ ಪ್ರಶ್ನೆ. ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿತು ಅಂತೇಳಿದೆ. ತಮಗೆ ಆಯ್ಕೆಗಳು 1988ರ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, 1988ರ 62ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಮೂರನೇ ಆಯ್ಕೆ 1988ರ 63ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ನಾಲ್ಕನೇ ಆಯ್ಕೆ 1988ರ 64ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಹೇಳಿದೆ. ಇಂಥ ಪ್ರಶ್ನೆಗಳಲ್ಲಿ ಸಹಜವಾಗಿ ಗೊಂದಲಕ್ಕೇನು ಒಳಗಾಗ್ತೀರಿ ಅಂತಂದರೆ, ಎಲ್ಲವೂ 1988ರಲ್ಲಿ ಅಂತಿದೆ. ಅದರ ಸರಿಯಾದ ಉತ್ತರ ತಮಗೆ ಗೊತ್ತೇ ಇದೆ. 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಪ್ರಕಾರ 1988ರಲ್ಲಿ ಶ್ರೀ ರಾಜೀವ್ ಗಾಂಧಿಯವರ ಸರ್ಕಾರ ಇದ್ದಾಗ ಏನು ಮಾಡಿದರು ಅಂತಂದರೆ, ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಕಾಯ್ದೆಯನ್ನು 1988ರಲ್ಲಿ ತಂದರು. ಆ ಮೂಲಕ
ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು ಅಂತ ಓದಿದ್ದೀವಿ ಅಥವಾ ತಿಳ್ಕೊಂಡಿದ್ದೀವಿ. ಇನ್ನು ಈ ಕಾಯ್ದೆಯ ಪ್ರಕಾರ 1989 ನಂತರ ಅಂದರೆ 1989ರಲ್ಲಿ ಬಂದಂಥ ಲೋಕಸಭೆಯಲ್ಲಿ ಪ್ರಪ್ರಥಮವಾಗಿ 18 ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ಅಂದರೆ ಮತದಾನದಲ್ಲಿ ನೋಂದಣಿ ಮಾಡಿದವರು ಚುನಾವಣೆಯಲ್ಲಿ ಮತದಾನವನ್ನು ಮಾಡಿದರು. ಈ ಅಂಶವನ್ನು ತಾವು ನೆನಪಿಟ್ಕೊಳ್ಳಿ. ಇನ್ನು ಮೂರನೇ ಪ್ರಶ್ನೆ ಹೇಗಿದೆಯಲ್ಲ, ಇದು ತುಂಬ ತಮಗೆ ಪ್ರಮುಖವಾಗಿರುವಂಥ ಪ್ರಶ್ನೆ. ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸುವ ಆಧಾರಗಳು ಹಾಗೂ ವಿಧಾನ ಇವರಂತಿದೆ. ಅಂದರೆ ಯಾವ ಹುದ್ದೆಯ ಥರ ಇದೆ ಅಂತೇಳಿ ತಮಗೆ ಪ್ರಶ್ನೆ ಇದೆ. ನೋಡಿ, ಇದನ್ನು ನೋಡಿದ ತಕ್ಷಣ ತಾವು ಸ್ವಲ್ಪ ಏನಾಗುತ್ತೆ ಅಂತಂದರೆ ಚುನಾವಣಾ ಆಯುಕ್ತರ ಪದಚ್ಯುತಿ ವಿಧಾನ ತಿಳ್ಕೊಂಡಿರಬೇಕು. ಇಲ್ಲಿ ಚುನಾವಣಾ ಆಯುಕ್ತರನ್ನು ಯಾವ ಥರ ನಾವು ಪದಚ್ಯುತಿಗೊಳಿಸ್ತೀವಿ ಅಂದರೆ ಯಾವ ಹುದ್ದೆಗೆ ಅನುಗುಣವಾಗಿ ಅಥವಾ ಯಾವ ಹುದ್ದೆ ಥರ ಪದಚ್ಯುತಗೊಳಿಸ್ತೀವಿ ಅಂದರೆ ಅಟಾರ್ನಿ ಜನರಲ್ಲ, ಇಲ್ಲ, ಅಟಾರ್ನಿ ಜನರಲ್ ಅವರನ್ನು ಅವರು ಭಾರತ ಸರ್ಕಾರದ ಕಾನೂನು ಅಧಿಕಾರಿಗಳಾಗಿ ಅಥವಾ ಕಾನೂನು ಸಲಹೆಗಾರರಾಗಿ ನೇಮಕ ಆಗ್ತಾರೆ. ಇನ್ನು ಕ್ಯಾಬಿನೆಟ್ ಸೆಕ್ರೆಟರಿ ಅಥವಾ ಸಂಪುಟ ಕಾರ್ಯದರ್ಶಿ ಥರನಾ ಅಂತಂದರೆ ಎರಡನೇ ಆಯ್ಕೆ ಅದು ಇದೆ. ಒಂದನೇ ಆಯ್ಕೆ ಅಟಾರ್ನಿ ಜನರಲ್, ಎರಡನೇ ಆಯ್ಕೆ ಕ್ಯಾಬಿನೆಟ್ ಸೆಕ್ರೆಟರಿ ಅಥವಾ ಸಂಪುಟ ಕಾರ್ಯದರ್ಶಿ, ಮೂರನೇ ಆಯ್ಕೆ ಸಾಲಿಸಿಟರ್ ಜನರಲ್, ನಾಲ್ಕನೇ ಆಯ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ತರಹ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಪದಚ್ಯುತಗೊಳಿಸುವ ವಿಧಾನ ಇದೆಯಾ ಅಂತಂದರೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾವ ವಿಧಾನದಿಂದ ನಾವು ಪದಚ್ಯುತಗೊಳಿಸ್ತೀವಲ್ಲ ಅದೇ ವಿಧಾನದಿಂದ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಪದಚ್ಯುತಗೊಳಿಸ್ತೀವಿ. ನೋಡಿ, ಚುನಾವಣಾ ಆಯೋಗದ ಸದಸ್ಯರನ್ನು ನಾವು ಅಂದರೆ ಸರ್ಕಾರ ಸುಲಭವಾಗಿ ಅಧಿಕಾರದಿಂದ ವಜಾ ಮಾಡಲಿಕ್ಕೆ ಬರಬಾರ್ದು. ಆ ಥರದ ಸಂವಿಧಾನದ ನಿರ್ಮಾತೃಗಳು ಅಥವಾ ನಮ್ಮ ಸಂವಿಧಾನವನ್ನು ರಚನೆ ಮಾಡುವಾಗ ಸಂವಿಧಾನದಲ್ಲಿ ಯಾವ ಅಂಶಗಳನ್ನು ಸೇರಿಸಿದ್ದಾರೆ ಅಂತಂದರೆ ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಮೂಲ ಬೇರು ಅಂತ ಕರಿತೀವಿ. ಚುನಾವಣೆಗಳು ನಿಷ್ಪಕ್ಷಪಾತ ಮತ್ತು ಪಾರದರ್ಶಕವಾಗಿ ನಡೆದಾಗ ಮಾತ್ರ ನಿಜವಾದ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ. ಅದರಿಂದ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ಯಾವ ಥರ ನಾವು ಪದಚ್ಯುತಗೊಳಿಸ್ತೀವಿ, ಯಾವ ಥರ ಇದೆ ಅಂತಂದರೆ ನೋಡಿ, ನೆನ್ಪಿಟ್ಕೊಳ್ಳಿ, ಚುನಾವಣಾ ಆಯೋಗದ ಸದಸ್ಯರನ್ನು ಅತ್ಯಂತ ಸುಲಭವಾಗಿ ತೆಗೆದುಹಾಕಲಿಕ್ಕೆ ಅಥವಾ ವಜಾಗೊಳಿಸಲಿಕ್ಕೆ ಬರೋದಿಲ್ಲ. ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾವ ಆಧಾರದ ಮೇಲೆ ತೆಗೆದುಹಾಕ್ತೀವಲ್ಲ ಅದೇ ಆಧಾರದ ಮೇಲೆ ತೆಗೆದುಹಾಕಬೇಕು. ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪದಚ್ಯುತಿಯನ್ನು ಇನ್ನೊಂದು ತರಗತಿಯಲ್ಲಿ ವಿವರವಾಗಿ ತಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಆದರೆ ಒಂದು ಅಂಶ ಗೊತ್ತಿರಲಿ, ಈ ಥರ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪದಚ್ಯುತಿ ಆಗಬೇಕಾಗಿತ್ತು ಅಂತಾರೆ ಎರಡೂ ಸದನಗಳಲ್ಲಿ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಸದನಗಳಲ್ಲಿ ಹಾಜರಿರುವ 2/3 ಹೆಚ್ಚಿನ ಬಹುಮತದಿಂದ ಅವರ ವಜಾ ನಿರ್ಣಯ ಅಂಗೀಕಾರ ಆಗಬೇಕು. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಿಧಾನದಿಂದ, ಇನ್ನು ಉಳಿದಂಥ ಆಯುಕ್ತರನ್ನು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿನ ಮೇರೆಗೆ ಮಾತ್ರ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂತಾರೆ ಚುನಾವಣಾ ಆಯುಕ್ತರು ಅಂದರೆ ಇತರೆ ಆಯುಕ್ತರು ಹಾಗೂ ಪ್ರಾದೇಶಿಕ ಆಯುಕ್ತರನ್ನು ಅಧಿಕಾರದಿಂದ ತೆಗೆದುಹಾಕ್ತಾರೆ. ಆದರೆ ಇದು ಕೂಡ ಅವರು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಾಗ, ಅಧಿಕಾರ ದುರುಪಯೋಗ ಪಡಿಸಿಕೊಂಡಾಗ ಮಾತ್ರ. ಇನ್ನು ಭಾರತದ ಸಂವಿಧಾನದಲ್ಲಿ ಆವಾಗಲೇ ಹೇಳ್ದಂಗೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯಕ್ಕೆ ಏನೇನು ಕ್ರಮಗಳನ್ನು ಸಂವಿಧಾನದ ನಿರ್ಮಾತೃಗಳು ತೆಗೆದುಕೊಂಡಿದ್ದಾರೆ ಅಂತಾರೆ ನೋಡಿ. ಭಾರತದ ಸಂವಿಧಾನದ ನಿರ್ಮಾತೃಗಳು ಚುನಾವಣಾ ಆಯೋಗ ಸ್ವತಂತ್ರವಾಗಿದ್ದಾಗ ಮಾತ್ರ ನಿಷ್ಪಕ್ಷಪಾತವಾಗಿ ಅದರ ಜೊತೆಗೆ ನಿರ್ಭೀತವಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಅನ್ನೋದನ್ನು ನಮಗೆ ತೋರಿಸಿದ್ದಾರೆ. ಅದರಿಂದ ಚುನಾವಣಾ ಆಯೋಗದ ಸ್ವಾತಂತ್ರ್ಯವನ್ನು ಕಾಯಲಿಕ್ಕೆ ಏನೇನು ಕ್ರಮಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದಾರಪ್ಪ ಅಂತಂದರೆ ನೋಡಿ, ಸಂವಿಧಾನ ಮುಖ್ಯ ಚುನಾವಣಾ ಆಯುಕ್ತರಿಗೆ ಸೇವಾ ಭದ್ರತೆಯನ್ನು ಒದಗಿಸಿಕೊಡುತ್ತೆ. ಅದರ ಜೊತೆಗೆ ಮುಖ್ಯ ಚುನಾವಣಾಧಿಕಾರಿಗಳನ್ನು ಪದಚ್ಯುತಗೊಳಿಸಲಿಕ್ಕೆ ಅಥವಾ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾವ ಥರ ಪದಚ್ಯುತಗೊಳಿಸ್ತೀವಲ್ಲ ಅದೇ ವಿಧಾನದಿಂದ ಮಾತ್ರ ಇವರನ್ನು ಪದಚ್ಯುತಗೊಳಿಸಲಿಕ್ಕೆ ಬರುತ್ತೆ. ಅದರ ಜೊತೆಗೆ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿನ ಮೇರೆಗೆ ಮಾತ್ರ ಇತರ ಚುನಾವಣಾ ಆಯುಕ್ತರನ್ನು ಮತ್ತು ಪ್ರಾದೇಶಿಕ ಆಯುಕ್ತರನ್ನು ಅಧಿಕಾರದಿಂದ ವಜಾಗೊಳಿಸಬಹುದು. ನೆನಪಿರಲಿ, ಅದು ಕೂಡ ಅಧಿಕಾರ ದುರುಪಯೋಗ ಮತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳಿದ್ದಾಗ. ಇನ್ನು ಮುಖ್ಯ ಚುನಾವಣಾಧಿಕಾರಿ ನೇಮಕ ಆದ ನಂತರ ಅವರ ಸೇವಾ ನಿಯಮಗಳನ್ನು ಅವರಿಗೆ ಅನಾನುಕೂಲ ಆಗುವಂತೆ ಬದಲಾಯಿಸುವಂತಿಲ್ಲ. ಇದು ನೆನಪಿರಲಿ. ಚುನಾವಣಾ ಆಯೋಗದ ಸದಸ್ಯರಿಗೆ ನಾವು ಭಾರತದ ಸಂಚಿತ ನಿಧಿಯಿಂದ ವೇತನವನ್ನು ಕೊಡ್ತೀವಿ. ಅವರ ಪಿಂಚಣಿ ಮತ್ತು ಅವರ ಎಲ್ಲ ಸೌಲಭ್ಯಗಳನ್ನು ವೇತನವನ್ನು
ಸಂಚಿತ ನಿಧಿಯಿಂದ ಕೊಡ್ತೀವಿ. ಇನ್ನು ಚುನಾವಣಾ ಆಯೋಗದ ಸದಸ್ಯರು ನೆನಪಿಟ್ಕೊಳ್ಳಿ, ಇದು ಬಹಳ ಮುಖ್ಯ. ಚುನಾವಣಾ ಆಯೋಗದ ಸದಸ್ಯರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸ್ಥಾನಮಾನವನ್ನು ಹೊಂದಿರುತ್ತಾರೆ. ಈ ಥರದ ಪ್ರಶ್ನೆಗಳೇ ತಮಗೆ ಹೆಚ್ಚು ಗೊಂದಲವನ್ನು ಉಂಟು ಮಾಡೋದು. ನೆನಪಿರಲಿ, ಚುನಾವಣಾ ಆಯೋಗದ ಸದಸ್ಯರು ಯಾರ ಸ್ಥಾನಮಾನವನ್ನು ಹೊಂದಿರ್ತಾರೆ ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸ್ಥಾನಮಾನವನ್ನು ಹೊಂದಿರ್ತಾರೆ. ಕೊನೆಯ ಅಂಶ, ಚುನಾವಣೆಗಳನ್ನು ನಡೆಸಲಿಕ್ಕೆ ಆಯೋಗಕ್ಕೆ ಅಗತ್ಯವಾದಂಥ ಸಿಬ್ಬಂದಿಯನ್ನು ಯಾರು ಒದಗಿಸಿಕೊಡಬೇಕು ಅಂತಾರೆ ದೇಶದ ಉದ್ದಗಲಕ್ಕೂ ರಾಷ್ಟ್ರಾಧ್ಯಕ್ಷರು, ಸಂಬಂಧಪಟ್ಟಂಥ ರಾಜ್ಯಗಳಲ್ಲಿ ರಾಜ್ಯಪಾಲರು ಚುನಾವಣಾ ಆಯೋಗಕ್ಕೆ ಚುನಾವಣೆಗಳನ್ನು ನಡೆಸಲಿಕ್ಕೆ ಸಿಬ್ಬಂದಿಗಳನ್ನು ಒದಗಿಸಿಕೊಡಬೇಕು. ಇನ್ನು 4ನೇ ಪ್ರಶ್ನೆ, ಇದು ಕೂಡ ತಮಗೆ ಅತಿ ಪ್ರಮುಖವಾಗಿರುವಂಥ ಪ್ರಶ್ನೆ. ನೋಡಿ, ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ರೂಪದಲ್ಲಿದ್ದಾವೆ ಅಂತೇಳಿ ತಮಗೆ ಪ್ರಶ್ನೆ ಇದೆ. 1ನೇ ಆಯ್ಕೆ ಸಂವಿಧಾನದ ಮೂಲ ರಚನೆ, ಬೇಸಿಕ್ ಸ್ಟ್ರಕ್ಚರ್ನ ಭಾಗಗಳಾಗಿದ್ದಾವ, ಅಥವಾ 2ನೇ ಪ್ರಶ್ನೆ ನ್ಯಾಯ ರಕ್ಷಿತವಾಗಿರುವಂಥ ಹಕ್ಕುಗಳ, 3ನೇ ಆಯ್ಕೆ ದೇಶದ ಆಳ್ವಿಕೆಗೆ ಮುಖ್ಯವಾಗಿವೆ ಅಂಥೇಳಿ, 4ನೇ ಆಯ್ಕೆ ಅವುಗಳ ಅನುಷ್ಠಾನಕ್ಕೆ ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗಬಹುದು ಅಂತೇಳಿ ಇದೆ. ಇನ್ನು ಈ ಪ್ರಶ್ನೆಗೆ ಭಾರತದ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಮೂಲ ಅಥವಾ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅಲ್ಲ. ಈ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಎಲ್ಲಿ ಬರುತ್ತೆ ಅಂತಂದರೆ ಕೇಶವಾನಂದ ಭಾರತಿ ವರ್ಸಸ್ ಭಾರತ ಸರ್ಕಾರದ ಕೇಸಲ್ಲಿ 1973ರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಭಾರತ ಸಂವಿಧಾನದ ಮೂಲಭೂತ ಸಂರಚನೆಯ ಬಗ್ಗೆ ಹೇಳುತ್ತೆ. ಅದನ್ನು ತಮ್ಮ ಜೊತೆಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಇನ್ನು ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಜಾರಿ ಮಾಡಲೇಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಹೋಗ್ಬೋದಾ ಅಂದರೆ ಇಲ್ಲ, ಮೂಲಭೂತ ಹಕ್ಕುಗಳಿಗಾಗಿ ಹೋಗ್ಬೋದೇ ವಿನಃ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಹೋಗ್ಲಿಕ್ಕಾಗೋದಿಲ್ಲ. ಇನ್ನು ಇವುಗಳನ್ನು ನ್ಯಾಯಾಂಗದಿಂದ ರಕ್ಷಣೆ ಮಾಡಲಿಕ್ಕಾಗತ್ತಾ ಅಂತಂದರೆ ಇಲ್ಲ. ಆದರೆ ಏನಿದು ಅಂತಂದರೆ ದೇಶದ ಆಳ್ವಿಕೆಗೆ ಅತಿ ಮುಖ್ಯವಾಗಿರೋದು ಯಾವುದು ಅಂತಾರೆ ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ ಕರಿತೀವಿ. ನೋಡಿ, ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿದ್ದಾವೆ ಅಂತಾರೆ ಸಂವಿಧಾನದ ಭಾಗ 4ರಲ್ಲಿ ವಿಧಿ 36ರಿಂದ 51ನೇ ವಿಧಿಯಲ್ಲಿ ಮೂಲಭೂತವಾಗಿ ಸರ್ಕಾರ ಮಾಡಬೇಕಾಗಿರುವಂಥ ಕಾರ್ಯಗಳ ಪಟ್ಟಿಯನ್ನೇ ನಾವೇನಂತ ಕರಿತೀವಿ ಅಂತಾರೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ ಕರಿತೀವಿ. ಸಂವಿಧಾನ ರಚನಾಕಾರರು ಸಂವಿಧಾನದಲ್ಲಿ ಸರ್ಕಾರದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಒಂದು ಸರ್ಕಾರ ಉತ್ತಮವಾಗಿ ಹೇಗೆ ಕಾರ್ಯಗಳನ್ನು ಮಾಡಬೇಕು, ಉತ್ತಮವಾಗಿ ಕಾರ್ಯಗಳನ್ನು ಮಾಡಬೇಕಾದ್ರೆ ತಾನು ಏನೇನು ಮಾಡಬೇಕು ಅನ್ನೋದರ ಪಟ್ಟಿ ಕೊಟ್ಟಿದ್ದಾರಲ್ಲ, ಅದನ್ನೇ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ ಕರಿತೀವಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಹಜವಾಗಿ ಐರಿಷ್ ಸಂವಿಧಾನದಿಂದ, ಐರ್ಲೆಂಡ್ ಸಂವಿಧಾನದಿಂದ ನಾವು ತೆಗೆದುಕೊಂಡಿದ್ದೀವಿ ಅಥವಾ ಎರವಲು ಪಡ್ಕೊಂಡಿದ್ದೀವಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಏನಕ್ಕೆ ಸೇರಿಸಿದ್ದೀವಿ ಅಂತಾರೆ ಸಮಾಜದಲ್ಲಿರುವ ಎಲ್ಲರ ಕಲ್ಯಾಣ ಆಗಬೇಕು. ಅದನ್ನೇ ನಾವು ವೆಲ್ಫೇರ್ ಸ್ಟೇಟ್ ಅಥವಾ ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಅಂತ ಕರಿತೀವಿ. ಈ ಥರ ಸುಖಿ ರಾಜ್ಯವನ್ನು ರೂಪಿಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು, ಯೋಜನೆಗಳನ್ನು ಮಾಡೋದ್ರ ಮೂಲಕ ಸಮಾಜದ ಅಂಚಿನಲ್ಲಿರುವ ದುರ್ಬಲರ, ಶೋಷಿತರ ಏಳಿಗೆಗಾಗಿ ಕೆಲಸ ಮಾಡಬೇಕು ಅಂತೇಳಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸೇರಿಸಿದ್ದೀವಿ. ಇವುಗಳು ದೇಶದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳು ಪ್ರಮುಖವಾಗಿದ್ದಾವೆ. ಸಮಾಜದ ಹಿತವನ್ನು ಕಾಯಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸರ್ಕಾರ ಜಾರಿಗೆ ತರಬೇಕು. ಯಾರ ಸಲುವಾಗಿ ತರಬೇಕು ಅಂತಂದರೆ ಸಮಾಜದ ಎಲ್ಲರ ಸಲುವಾಗಿ, ಅದರಲ್ಲೂ ಮುಖ್ಯವಾಗಿ ದುರ್ಬಲರು ಯಾರಿದ್ದಾರೆ, ಮಹಿಳೆಯರಿದ್ದಾರೆ, ಅವಕಾಶಗಳಿಂದ ವಂಚಿತರಿದ್ದಾರಲ್ಲ ಅವರಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೇಳಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೇಳ್ತವೆ. ಅದಕ್ಕೆ ನೆನಪಿಟ್ಕೊಳ್ಳಿ, ಇದರ ಮಹತ್ವ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಾರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಅಂದರೆ ಹೇಗೆ ಕಾರ್ಯಗಳನ್ನು ಮಾಡಬೇಕು ಅನ್ನೋದಕ್ಕೆ ಮಾರ್ಗದರ್ಶಿ ಸೂಚಿಗಳೇ ಯಾವುದು ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳ್ತಾರೆ. ಮುಂದುವರೆದು ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಕೊಳ್ಳಿ, ಸಂವಿಧಾನದ ನವೀನ ಲಕ್ಷಣಗಳು ಅಥವಾ ನಾವೆಲ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಯಾವುದಕ್ಕೆ ಅಂಬೇಡ್ಕರ್ ಅವರು ಕರೆದಿದ್ದಾರೆ ಅಂತಾರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ. ಇನ್ನೊಂದು, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಇವುಗಳನ್ನು ಜಾರಿಗೆ ತರಬಹುದು, ಆದರೆ ತನಗಿಷ್ಟ ಬಂದ ಹಾಗೆ ವರ್ತಿಸುವ ಹಾಗಿಲ್ಲ. ಇವುಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡಲೇಬೇಕು. ಒಂದು ವೇಳೆ ಪ್ರಯತ್ನ ಪಡಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಆ ಪಕ್ಷ ಜನತೆಗೆ ಉತ್ತರದಾಯಿಯಾಗಿರಬೇಕಾಗತ್ತೆ.
ಇನ್ನು ಸಂವಿಧಾನದಲ್ಲಿ ನೀಡಲಾಗಿರುವಂಥ ನಿರ್ದೇಶಕ ತತ್ವಗಳಿಗೆ ಅನುಗುಣವಾಗಿ ಆಡಳಿತವನ್ನು ಮಾಡಬೇಕು. ಕಾರಣ ಆಡಳಿತಕ್ಕೆ ಬೇಕಾದಂಥ ಮಾರ್ಗದರ್ಶಿ ಸೂತ್ರಗಳೇ ಎಲ್ಲಿದ್ದಾವೆ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದ್ದಾವೆ. ಇನ್ನು ಒಂದು ವೇಳೆ ಈ ಎಲ್ಲ ತತ್ವಗಳನ್ನು ಏನಾದರೂ ಆಳುವ ಸರ್ಕಾರ ಉದಾಸೀನ ಮಾಡಿತು, ಜಾರಿಗೆ ತರಲಿಲ್ಲ ಅಂದರೆ ಸಹಜವಾಗಿ ಅಂಥ ಸರ್ಕಾರದ ವಿರುದ್ಧ ಜನತೆ ಚುನಾವಣೆಯಲ್ಲಿ ಮಾತ್ರ ಮತ ಚಲಾಯಿಸಬಹುದೇ ವಿನಃ ನ್ಯಾಯಾಲಯದಲ್ಲಿ ಇಂಥ ಮೂಲಭೂತವಾಗಿ ಸಂವಿಧಾನದಲ್ಲಿ ಜಾರಿಗೊಳಿಸಿರುವ ಅಥವಾ ಸಂವಿಧಾನ ಒದಗಿಸಿಕೊಟ್ಟಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೆ ತಂದಿಲ್ಲ ಅಂಥೇಳಿ ನಾವು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಲಿಕ್ಕಾಗೋದಿಲ್ಲ. ಆದರೆ ಉತ್ತರವನ್ನು ಎಲ್ಲಿ ಕೊಡಬಹುದು ಅಂತಾರೆ, ಚುನಾವಣೆಗಳಲ್ಲಿ ಆಳುವ ಸರ್ಕಾರಕ್ಕೆ ಯಾವುದು ಜನವಿರೋಧಿ, ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೆ ತಂದಿರೋದಿಲ್ಲ ಅಂಥ ಸರ್ಕಾರಕ್ಕೆ ಏನು ಮಾಡ್ಬೋದು ಅಂದರೆ ಚಾಟಿ ಬೀಸ್ಬೋದು. ಇನ್ನು ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲೇಬೇಕಾಗತ್ತೆ. ಅದಕ್ಕೆ ಗ್ರಾನ್ವಿಲೆ ಅಸ್ಟಿನ್ ಅವ್ರು ಏನು ಹೇಳ್ತಾರೆ ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಾನ್ಸಿಯಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಸಂವಿಧಾನದ ಪ್ರಜ್ಞೆ, ಸಂವಿಧಾನ ಏನು ಮಾಡಬೇಕು ಅಂತೇಳಿ ಸರ್ಕಾರ ಕೇಳಿದೆಯಲ್ಲ, ಈ ಪ್ರಜ್ಞೆಯನ್ನು ಇಟ್ಕೊಂಡೇ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆ ಮೂಲಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರವನ್ನು ಅಳೆಯುವ ಅಳತೆಗೋಲಾಗಿದ್ದಾವೆ ಅಂಥೇಳಿ ನಾವು ಹೇಳಬಹುದು. ಈ ಅಂಶವನ್ನು ಇಟ್ಕೊಂಡು ದೇಶದ ಜನ ಏನಾದರೂ ಪ್ರಜ್ಞಾವಂತರಿದ್ದರು ಅಂದರೆ ಆಳುವ ಸರ್ಕಾರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸರಿಯಾಗಿ ಜಾರಿಗೊಳಿಸ್ತಿದೆಯಾ ಇಲ್ಲ ಅಂತೇಳಿ ನೋಡ್ಕೊಳ್ಳೋರಿದ್ರೆ ಅಂದರೆ ಸರ್ಕಾರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಿರ್ಲಕ್ಷಿಸುವಂಥ ಧೈರ್ಯವನ್ನೇ ಮಾಡೋದಿಲ್ಲ. ಅದರಿಂದ ಯಾವಾಗಲೂ ಜನತೆ ನಿಜವಾದ ಪ್ರಜಾಪ್ರಭುತ್ವ ಅಂತಂದರೆ ಏನು ಅಂದರೆ ಪ್ರಜ್ಞಾವಂತ ನಾಗರಿಕರೇ ನಿಜವಾದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ. ಅದರಿಂದ ಸರ್ಕಾರ ಯಾವಾಗಲೂ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವದ ಲಕ್ಷಣಗಳನ್ನು ನೋಡಿದೀವಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಪಾಲಿಸಿ ಆಫ್ ದ ಸ್ಟೇಟ್ ನೋಡಿದೀವಿ ಅಂದರೆ ಇವು ನ್ಯಾಯರಕ್ಷಿತವಲ್ಲ. ಅಂದರೆ ಸಂವಿಧಾನದ ವಿಧಿ 37ರ ಪ್ರಕಾರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸರ್ಕಾರ ಜಾರಿಗೊಳಿಸಬೇಕು. ಆದರೆ ಜಾರಿಗೊಳಿಸದೇ ಇದ್ದರೆ ನಾವು ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ. ಇನ್ನು ಈ ತತ್ವಗಳು ರಾಜಕೀಯ ರಹಿತವಾಗಿದ್ದಾವೆ. ಯಾವುದೇ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೂ ಇವುಗಳನ್ನು ಜಾರಿಗೊಳಿಸೋದ್ರ ಮೂಲಕ ದೇಶವನ್ನು ಸುಭಿಕ್ಷೆ ಮಾಡುವ ಅಥವಾ ಕಲ್ಯಾಣ ರಾಜ್ಯವನ್ನು ಮಾಡುವ ಅವಕಾಶ ಎಲ್ಲ ಪಕ್ಷಗಳಿಗೂ ಇದೆ. ಇನ್ನು ಸಾಮಾನ್ಯ ಕಾನೂನುಗಳನ್ನು ಹೇಗೆ ಜಾರಿಗೆ ತರ್ತಾರಲ್ಲ, ಹೇಗೆ ಆಜ್ಞೆಗಳನ್ನ ಮಾಡ್ತಾರಲ್ಲ, ಅದೇ ಥರ ಇವುಗಳನ್ನು ಜಾರಿಗೊಳಿಸ್ಬೋದು. ಇವುಗಳಿಗೆ ವಿಶೇಷವಾಗಿರುವಂಥ ಕಾನೂನುಗಳನ್ನು ಅಥವಾ ವಿಶೇಷವಾಗಿರುವಂಥ ಸಂವಿಧಾನ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ಸಹಜವಾಗಿ ಮಾಡುವಂಥ ಕಾನೂನುಗಳ ಮೂಲಕ, ಆಜ್ಞೆಗಳ ಮೂಲಕ ಇವುಗಳನ್ನು ಜಾರಿಗೆ ತರಬಹುದು. ಇನ್ನು ನಾಗರಿಕ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಇವುಗಳು ಉತ್ತಮವಾದಂಥ ಮಾರ್ಗಗಳಾಗಿದ್ದಾವೆ. ಅದರ ಜೊತೆಗೆ ಆವಾಗಲೇ ಹೇಳಿದಂಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಮೂಲಕ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಅಂದರೆ ದೇಶದಲ್ಲಿ ಇರುವವರೆಲ್ಲರೂ ಕೂಡ ಮೂಲಭೂತ ಸೌಲಭ್ಯಗಳನ್ನ ಹೊಂದಬೇಕಾಗಿತ್ತು. ಅಂದರೆ ಇವುಗಳನ್ನು ಜಾರಿಗೊಳಿಸಬೇಕು. ಇನ್ನು ಜನಸಾಮಾನ್ಯರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡಂಥ ಈ ತತ್ವಗಳನ್ನು ಮುಖ್ಯವಾಗಿ ಶೋಷಿತರನ್ನು, ಅಬಲರನ್ನು, ದುರ್ಬಲರನ್ನು ರಕ್ಷಿಸಲಿಕ್ಕೆ, ಅವರ ಕ್ಷೇಮಾಭಿವೃದ್ಧಿಯನ್ನು, ಅವರ ಕಲ್ಯಾಣಕ್ಕಾಗಿ ಇವುಗಳನ್ನು ಜಾರಿಗೊಳಿಸೋದು ಸರ್ಕಾರದ ಆದ್ಯ ಕರ್ತವ್ಯ. ಅದಕ್ಕೆ LM ಸಿಂಘ್ವಿ ಅವರು ಹೇಳ್ತಾರೆ, ಏನು ಅಂತಾರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಜೀವಧಾತುಗಳು ಅಂತೇಳಿ ನೆನಪಿಟ್ಕೊಳ್ರಿ ಪರೀಕ್ಷೆಯಲ್ಲಿ. ನೋಡಿ, LM ಸಿಂಘ್ವಿ ಅವರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ಜೀವಧಾತುಗಳು ಅಂತ ಹೇಳಿದರೆ, ಸಂವಿಧಾನ ರಚನಾ ಸಭೆಯ ಸಲಹೆಗಾರರಾಗಿರುವಂಥ BN ರಾಯ್ ಅವರು ಏನು ಹೇಳ್ತಾರೆ ಅಂತಾರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯದ ಅಧಿಕಾರಿಗಳಿಗೆ ನೈತಿಕ ಕಟ್ಟಳೆಗಳು ಹಾಗೂ ಶೈಕ್ಷಣಿಕ ಮೌಲ್ಯಗಳನ್ನು ಹೊಂದಿದ್ದಾವೆ ಅಂತೇಳಿ BN ರಾಯ್ ಅವರು ಹೇಳಿದ್ರಿ. ಇನ್ನೊಂದು ಅಂಶ ತಮಗೆ ನೆನಪಿರಲಿ, ಭಾರತದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ MC ಚಾಗ್ಲಾ ಅವರು ಏನು ಹೇಳ್ತಾರೆ ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂಪೂರ್ಣವಾಗಿ ಏನಾದರೂ ಭಾರತದಲ್ಲಿ ಜಾರಿಗೊಳಿಸಿದರೆ ಭಾರತ ಭೂಮಿಯ ಮೇಲಿನ ಸ್ವರ್ಗದಂತಿರುತ್ತದೆ. ಆಗ ಭಾರತವು ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳುವ ಕಲ್ಯಾಣ ರಾಜ್ಯವಾಗುತ್ತದೆ ಅಂತೇಳಿ ಹೇಳ್ತಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಕೊಳ್ಳಿ. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಸಹಜವಾಗಿ 3
ತತ್ವಗಳಾಗಿ ವಿಂಗಡಣೆ ಮಾಡಬಹುದು. ಒಂದು ಗಾಂಧಿವಾದಿ ತತ್ವಗಳು ಅಥವಾ ಗಾಂಧಿ ತತ್ವಗಳು ಅಂತೇಳಿ ಕರಿತೀವಿ. 2 ಸಮಾಜವಾದಿ ತತ್ವಗಳು. 3 ಉದಾರವಾದಿ ತತ್ವಗಳು ಅಂತೇಳಿ ಕರಿತೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವ ಇನ್ನೊಂದು ಪ್ರಶ್ನೆ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಕೆಳಗಿನ ಯಾವ ಹೇಳಿಕೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಸಾರವನ್ನು ಒಳಗೊಂಡಿದೆ ಅಂತೇಳಿದೆ. ನೋಡಿ, ಕೆಲವನ್ನು ಮಾಡದೇ ಇರುವಂತೆ ಸರ್ಕಾರಕ್ಕಿರುವ ನಿಷೇಧ ತಡೆಯಾಜ್ಞೆಗಳು ಅಂತೇಳಿ ಮೊದಲನೇ ಆಯ್ಕೆ. 2ನೇ ಆಯ್ಕೆ ಕೆಲವನ್ನು ಮಾಡಲು ಸರ್ಕಾರಕ್ಕೆ ನೀಡಲಾದ ದೃಢವಾದ ಸೂಚನೆಗಳು. 3ನೇದು ರಾಜ್ಯದಿಂದ ಗೋಹತ್ಯೆಯನ್ನು ಅಥವಾ ಗೋಹತ್ಯೆ ತಡೆಯನ್ನು ನಿರೀಕ್ಷಿಸುವಂತಿಲ್ಲ. 4ನೇ ಆಯ್ಕೆ ಅನುಷ್ಠಾನಕ್ಕೆ ಕಾನೂನಿನ ಅಗತ್ಯವಿಲ್ಲ ಅಂತೇಳಿದೆ. ನೋಡಿ, ಪ್ರಶ್ನೆ ಸರಳ ಅನಿಸಿದ್ರು ಕೂಡ ಆಯ್ಕೆಗಳನ್ನು ನೋಡಿದ ಮೇಲೆ ಹೆಚ್ಚು ಗೊಂದಲ ಅನಿಸುತ್ತೆ. ಇದಕ್ಕೆ ಸರಿಯಾದ ಉತ್ತರ ತಮಗೆ ಗೊತ್ತಿದೆ. ಕೆಲವನ್ನು ಮಾಡಲು ಸರ್ಕಾರಕ್ಕೆ ನೀಡಲಾದಂಥ ದೃಢವಾದ ಹೆಜ್ಜೆಗಳನ್ನೇ ಅಥವಾ ಸೂಚನೆಗಳನ್ನೇ ನಾವೇನಂತ ಕರಿತೀವಿ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇವುಗಳನ್ನು ಜಾರಿಗೊಳಿಸಲಿಕ್ಕೆ ಯಾರು ಕೂಡ ಮಾಡಬಾರ್ದು ಅಂತೇಳಿ ನಾವು ನ್ಯಾಯಾಲಯಕ್ಕೆ ಹೋಗುವಾಗಿಲ್ಲ. ಇವುಗಳನ್ನ ಜಾರಿಗೊಳಿಸಿದ್ರೇ ಕಲ್ಯಾಣ ರಾಜ್ಯ ಆಗುತ್ತೆ. ಇನ್ನು ಇವುಗಳನ್ನು ಮಾಡಬೇಕು ಅಂಥೇಳಿನೇ ಸಂವಿಧಾನದಲ್ಲಿ ಏನು ಮಾಡಿದೆ ಅಂದರೆ ಸೂಚನೆಗಳನ್ನು ನೀಡಿದೆ. ಅದರ ಜೊತೆಗೆ 3ನೇ ಆಯ್ಕೆ ಆಗಿರುವಂಥ ರಾಜ್ಯದಿಂದ ಗೋಹತ್ಯೆಯನ್ನು ತಡೆಯೋದನ್ನು ಅಥವಾ ಗೋಹತ್ಯೆ ತಡೆಯನ್ನು ನಿರೀಕ್ಷಿಸುವಂತಿಲ್ಲ ಅಂತ ಹೇಳಿದೆ. ಇಲ್ಲ, ಗೋಹತ್ಯೆಯನ್ನು ತಡಿಬೇಕು ಅಂತ ಹೇಳಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಹೇಳಲಾಗಿದೆ. ಅದರಿಂದ ರಾಜ್ಯ ಗೋಹತ್ಯೆಯನ್ನು ನಿಷೇಧಿಸಬಹುದು ಅಥವಾ ಗೋಹತ್ಯೆಯನ್ನು ಮಾಡೋದನ್ನು ತಡೆಗಟ್ಟಬಹುದು. ಇನ್ನು ಅನುಷ್ಠಾನಕ್ಕೆ ಕಾನೂನಿನ ಅಗತ್ಯವಿಲ್ಲ ಅಂತ ಹೇಳಿದೆಯಲ್ಲ, ಸಹಜವಾಗಿ ಕಾನೂನುಗಳನ್ನು ಮಾಡುವ ಮೂಲಕ, ಯೋಜನೆಗಳನ್ನು ಮಾಡುವ ಮೂಲಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಳುವ ಸರ್ಕಾರಗಳು ಗೊಳಿಸಿದರೆ ಮಾತ್ರ ದೇಶ ಕಲ್ಯಾಣ ರಾಜ್ಯ ಆಗುತ್ತೆ ಅಂತೇಳಿ ಹೇಳ್ತಾ, ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಇದುವರೆಗೂ 2018ರಲ್ಲಿ ನಡೆದಂಥ ಪತ್ರಿಕೆ 1ರ 5 ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ಹೆಚ್ಚು ಮಾಹಿತಿಯೊಂದಿಗೆ ತಮ್ಮ ಜೊತೆಗೆ ಹಂಚಿಕೊಂಡಿದ್ದು. ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚು ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಇದೇ ಥರದ ವಿಡಿಯೋಗಳನ್ನು ಮಾಡ್ತಾ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ತಮ್ಮ ಅಧ್ಯಯನಕ್ಕೆ ಅನುಕೂಲ ಆಗುವಂಥ ಸಹಾಯವನ್ನು ನಮ್ಮ ಕಡೆಯಿಂದ ಮಾಡ್ತಾ ಇರ್ತೀವಿ. ಸಾಧ್ಯ ಆದಷ್ಟು ಹೆಚ್ಚು ಮಾಹಿತಿಯನ್ನು ಓದಿ ಪ್ರಶ್ನೆಗಳನ್ನು ಬಿಡಿಸುವಾಗ ಅದರ ಹಿನ್ನೆಲೆ ಮತ್ತು ಮುನ್ನೆಲೆಯನ್ನು, ಅದರ ಕಾರ್ಯಕಾರಣ ಸಂಬಂಧಗಳನ್ನು ಓದಿಕೊಳ್ಳಿ. ಯಾವುದೇ ಒಂದು ಅಂಶ ಬಂದರೂ ಕೂಡ ಅದರ ಸಂಪೂರ್ಣ ವಿವರವನ್ನು ಒಂದು ಕಡೆಗೆ ಬರೆದಿಟ್ಕೊಂಡು ಓದಿದರೆ ತಮ್ಮ ಮುಂಬರುವ ಪರೀಕ್ಷೆಗಳಿಗೆ ತುಂಬ ಅನುಕೂಲ ಆಗಲಿ ಅಂತ ಹೇಳ್ತಾ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ಥರದ ಇನ್ನೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ವಂದನೆಗಳು.